ಸರ್ ನಮಸ್ಕಾರ. ನಮಸ್ತೆ. ಪಟ್ಟಣ ಪಂಚಾಯಿತಿ ಮೊದಲನೇ ಎಲೆಕ್ಷನ್ ಇದು. ಹೌದು. ಈ ಬಾರಿ ಕಾಂಗ್ರೆಸ್ಸಿಂದ ನೀವು ಚುನಾವಣೆಗೆ ನಿಂತಿದ್ದೀರಾ? ನಮಸ್ಕಾರ, ನನ್ನ ಹೆಸರು ಮುರಳಿ ಅಂತ. ಏನು ಪಟ್ಟಣ ಪಂಚಾಯಿತಿ 7ನೇ ವಾರ್ಡು ಎಳಪುರ 1ನೇ ವಾರ್ಡಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈಗ ಎಳಪುರ ಪ್ರತಿಯೊಂದು ಮತ ಬಾಂಧವರಲ್ಲಿ ನಾನೇನು ವಿನಂತಿ ಮಾಡ್ಕೊತೀನಿ ಅಂದರೆ, ದಯವಿಟ್ಟು ಎಲ್ಲ ಮತ ಬಾಂಧವರು ನನಗೆ ಹೆಚ್ಚಿನ ರೀತಿಯಲ್ಲಿ ಓಟನ್ನು ಕೊಟ್ಟು ನನ್ನ ಜಯಶೀಲನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ರಸ್ತುತ ಇಲ್ಲಿ ಏನೇನು ಸಮಸ್ಯೆಗಳಿದೆ? ಇಲ್ಲಿ ಎಳಪುರ 1ನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ನೀರು, ಚರಂಡಿಗಳು, ರಸ್ತೆಗಳು ಯಾವುದೇ ಒಂದು ಗುಣಮಟ್ಟದಲ್ಲಿ ಯಾವುದೂ ಇಲ್ಲ, ಎಲ್ಲನೂ ಹಾಳಾಗಿರೋಂಥದ್ದೇ ಇದೆ. ಅದನ್ನೆಲ್ಲ ಫಸ್ಟು ಮೂಲಭೂತ ಸೌಕರ್ಯಗಳು ಬೇಕು ನಮ್ಮ ಜನಗಳಿಗೆ. ಇಲ್ಲ ಬಸ್ ಸೌಕರ್ಯ ಆಗಿರ್ಬೋದು, ಬಸ್ ಸೌಕರ್ಯ ಇಲ್ಲ. ಸುಮಾರು ನಮ್ಮ ಎಳಪುರದಲ್ಲಿ ರೇಷನ್ ಕಾರ್ಡ್ಗಳೇ ಇಲ್ಲ. ಈಗೆಲ್ಲ ಏನು ನಮ್ಮ ಮಧ್ಯಮ ವರ್ಗದವ್ರು ಏನಿದ್ದಾರೆ ಅವ್ರಿಗಂತೂ ರೇಷನ್ ಕಾರ್ಡ್ ಅಂತ ಇಲ್ಲ, ಶ್ರೀಮಂತರ ಕೈ ಧಕ್ಕೆಯಲ್ಲೇ ಇದ್ದಾವೆ ಎಲ್ಲ. ಅದನ್ನೆಲ್ಲ ಮಧ್ಯಮ ವರ್ಗದವ್ರಿಗೂ ತಳವರ್ಗದವ್ರಿಗೂ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದೇ ನಮ್ಮ ಧ್ಯೇಯ. ಇಲ್ಲಿ ಸ್ಥಳೀಯವಾಗಿ ಫ್ಯಾಕ್ಟ್ರಿಗಳು ಪಕ್ಕದಲ್ಲಿದ್ದೀರಾ, ಒಂದು ಅಭಿವೃದ್ಧಿ ಏರಿಯಾ ಆಗಬೇಕಾಗಿತ್ತು. ಆದರೆ ಪ್ರಸ್ತುತ ನೋಡಿದರೆ ಎಳ್ಳುಪುರ ಗ್ರಾಮವಾಗಿಯೇ ಉಳ್ದೈತೆ ಇದೆ. ಇಲ್ಲಿ ಅಭಿವೃದ್ಧಿ ಅನ್ನೋದೊಂದು ಏನು ಕಾಣ್ತಾ ಇಲ್ಲ. ನೀವೇನೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಈ ಗೆದ್ದ ಮೇಲೆ ಜನಗಳಿಗೆ? ಏನಾಗಿತ್ತು ಅಂದರೆ, ನಮ್ಮದು ಇಲ್ಲಿ KDB ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಹೆಚ್ಚಿನ ನಮ್ಮ ಪಂಚಾಯತಿಗೆ ಅನುದಾನ ಬರ್ತಾ ಇದೆ. ಆದರೆ ಸುಮಾರು ಈಗೂ 18 ಕೋಟಿ ಅನುದಾನ ಇದೆ ನಮ್ಮ ಪಂಚಾಯತಿಗೆ. ಬಟ್ ಯಾವುದೇ ಒಂದು ಅನುದಾನದಿಂದ ನಮ್ಮ ಎಳಪುರ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಈ ಹಿಂದೆ ಆಗಿದ್ದಂಥ ಸದಸ್ಯರು ಅದನ್ನು ಯಾವುದೇ ಥರ ಕಾರ್ಯಗತ ಮಾಡಿಲ್ಲ. ಹಾಗಾಗಿ ನಾವು ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿರೋ ಕಾರಣನೇ ಉದ್ದೇಶನೇ ಅದು. ನಾವು ಈ ಎಲ್ಲ ಪ್ರತಿಯೊಂದು ನಮ್ಮ ಪಂಚಾಯತಿಯಿಂದ ಬರುವಂಥ ಸೌಕರ್ಯಗಳನ್ನ ತಂದು ಜನಗಳನ್ನ ಮುಟ್ಟೋ ಕೆಲಸ ಮಾಡಬೇಕು. ನಮ್ಮ ಎಳಪುರದ ಜನಗಳ ಕೈ ತಲುಪಿಸೋವಂಥ ಕೆಲಸ ನಾವು ಮಾಡ್ತೀವಿ. ಈಗ ನಾವು ಫ್ಯಾಕ್ಟ್ರಿ ಸರ್ಕಲಿಂದ ನಿಮ್ಮೂರಿಗೆ ಬರೋಂಥ ದಾರಿಯಲ್ಲಿ ಎಡಗಡೆ ಸ್ಕೂಲಿಂದ ಒಂದು ಪಕ್ಕದಲ್ಲಿ ಒಂದು ಕುಂಟೆ ಇದೆ. ಕುಂಟೆ ಪಕ್ಕದಲ್ಲಿ ಒಂಥರ ಕಸದ ರಾಶಿನೇ ಬಿದ್ದಿದೆ. ಹೌದೌದು. ಅಂದರೆ ಇಲ್ಲಿನ ಹಿಂದೆ ಇದ್ದ ಒಬ್ಬ ಇವರು ರಾಜಕಾರಣಿಗಳು ಅದ್ರ ಕಡೆ ಏನು ಗಮನ ಹರಿಸ್ತಾ ಇಲ್ವ? ಹಿಂದೆ BJPನೇ ಇಲ್ಲಿ ಆಳ್ವಿಕೆ ಮಾಡಿರೋದು. ಬಟ್ ಇಲ್ಲಿ ಸ್ಥಳೀಯವಾಗಿ ಯಾವುದೇ ಒಂದು ಸ್ವಚ್ಛತೆ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಎಳಪುರದಲ್ಲಿ ಸುಮಾರು ಸಲ ಚರ್ಚೆಗಳು ಮಾಡಿದ್ದೀವಿ. ನಮ್ಮ ಹಿಂದೆ ಆಗಿದ್ದಂಥ ಸದಸ್ಯರಿಗೆ ಸುಮಾರು ಸಲ ಕೇಳಿದ್ದೀವಿ, ಏನಿದು ಈ ಥರ ಎಳಪುರದಲ್ಲಿ ತುಂಬ ಕೊಳಚೆ ನಿರ್ಮೂಲನೆ ಮಾಡಬೇಕು ಅಂತಲೇ ನಾವು ಹೋರಾಟನೂ ಮಾಡಿದ್ವಿ. ಇದು ರೋಡ್ ಸೈಡಲ್ಲಿ ನೀವು ನೋಡಿದ್ದಿಲ್ಲ, ಭಯಂಕರ. ನಮಗೆ ಸ್ಪಂದಿಸಿಲ್ಲ. ನಮಗೆ ಯಾವುದೇ ಸದಸ್ಯರಾಗಲಿ ನಮಗೆ ಸ್ಪಂದಿಸಿಲ್ಲ. ನಾವು ಪಂಚಾಯತಿಗೂ ಅರ್ಜಿನೂ ಕೊಟ್ಟಿದ್ದೀವಿ, ಯಾವುದೇ ಥರ ಕೆಲಸಗಳು ನಮ್ಗೆ ಆಗಲಿಲ್ಲ. ಅದಕ್ಕೋಸ್ಕರ ಈಗ ನಾವೇನೇ ಸ್ಪರ್ಧೆ ಹಿಡಿತಾ ಇದ್ದೀವಿ. ಅಂದರೆ ಈ ಹಿಂದಿನವರ ಒಂದು ಕಾರ್ಯವೈಖರಿ ನಮ್ಗೆ ಹಿಡಿಸ್ಲಿಲ್ಲ, ಯಾವುದೇ ಥರ ಅನುಕೂಲ ಮಾಡಲಿಲ್ಲ. ಅದನ್ನು ನಾವು ಬೇಸತ್ತು ಇವ್ರನ್ನೆಲ್ಲ ಕೆಳಗಿಳಿಸಿ ನಾವು ಅಧಿಕಾರಕ್ಕೆ ಬಂದು ನಾವೀಗ ಜನಗಳಿಗೆ ಮತ್ತು ನಮ್ಮ ಊರಿಗೆ ಅದರಲ್ಲೂ ಮೊದಲನೇ ಆದ್ಯತೆ ನಾವು ಸ್ವಚ್ಛತೆ ಕೊಡ್ತೀವಿ. ಮೊದಲನೇ ಆದ್ಯತೆಯೇ ನಮ್ಮ ಎಳಪುರದ ಸ್ವಚ್ಛತೆ ಕೊಡ್ತೀವಿ ನಾವು. ಮತ್ತು ಇಲ್ಲಿ ಹೆಚ್ಚಿನದಾಗಿ ನೀವು ಸ್ಪರ್ಧಿಸಿರೋಂಥ ವಾರ್ಡಲ್ಲಿ ಪಕ್ಷೇತರರು ಹೆಚ್ಚಾಗಿದ್ದಾರೆ. ಆ ಪಕ್ಷೇತರರ ಒಂದು ಸ್ಪರ್ಧೆ ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ನಮಗೆ ಯಾವುದೇ ಥರ ಪಕ್ಷೇತರದಿಂದ ನಮಗೇನು ತೊಂದರೆ ಇಲ್ಲ. ಅವರು ಬಂದು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಪಕ್ಷೇತರರು ಸ್ಪರ್ಧೆ ನಿಮಗೆ ಪ್ಲಸ್ ಆಗಬಹುದಾ ಮೈನಸ್? ಇಲ್ಲ, ನಮಗೆ ಪ್ಲಸ್ಸೇ ಆಗುತ್ತೆ. ಪ್ಲಸ್ಸೇ ಆಗುತ್ತೆ. ಪುರ ಮತದಾರಗಳಲ್ಲಿ ನಾವು ಏನು ಕೇಳ್ಕೊತೀವಿ ಅಂದರೆ, ಈಗ ನಮ್ಮ ಮೊದಲೇ ಧ್ಯೇಯ ಇರೋದೇ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಎಳಪುರದ ಸಮಗ್ರ ಅಭಿವೃದ್ಧಿ, ಮೂಲಭೂತ ಸೌಕರ್ಯ. ಇದನ್ನೆಲ್ಲ ನಾವು ಮಾಡಬೇಕು ಅಂದಾಗ ಎಳಪುರ ಮತ ಬಾಂಧವರು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಮತ ನೀಡಿ ಜಯಶೀಲನಾಗಿ ಮಾಡಿ, ನಿಮ್ಮ ಮನೆ ಮಗ ನಾನು ಮುರಳಿ ನನ್ನ ಜಯಶೀಲನಾಗಿ ಮಾಡಿ ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿದ್ರೆ ನಿಮಗೆ ಏನು ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ನಿಮ್ಮ ಕೈಗೆ ತಲುಪಿಸೋ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಮೊದಲನೇದಾಗಿ ಭ್ರಷ್ಟಾಚಾರ ನಿರ್ಮೂಲನೆ, ಮೂಲ ಸೌಕರ್ಯದ ಚರಂಡಿ, ರಸ್ತೆಗಳು, ನೀರು ಮತ್ತು ರೇಷನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಕೆಲಸ ನಾವು ಮಾಡ್ತೀವಿ. ರಾಜ್ಯದಲ್ಲಿ ನಮ್ಮದು ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ನಾವು ಏನು ಪಂಚ ಯೋಜನೆಗಳಾದ ಯುವ ಶಕ್ತಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಮಹಿಳೆಯರಿಗೆ ಏನು ನಾವು 2000 ಕೊಡ್ತಾ ಇದ್ದಾರೆ, 10 kg ಅಕ್ಕಿ, ಉಚಿತ ಬಸ್ ಪ್ರಯಾಣಗಳು, ಯುವ ನಿಧಿ ಯೋಜನೆ, ಏನು ಪಂಚ ಯೋಜನೆಗಳು ಮಾಡಿದ್ದಾರೆ. ಅದು ಪ್ರತಿಯೊಂದು ಎಲ್ಲ ಮನೆಗಳಿಗೂ ತಲುಪಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಿನ ಅನುದಾನ ತೊಗೊಂಬಂದು ನಾವು ಪಂಚಾಯತಿ ಕಡೆಯಿಂದ ಮತ್ತು ಪಕ್ಷದಿಂದ ಮತ್ತು ರಾಜ್ಯದಲ್ಲಿ ಏನು ಹೈಕಮಾಂಡ್ ಕಡೆಯಿಂದ ನಾವು ಹೆಚ್ಚಿನ ಅನುದಾನಗಳನ್ನು ತೊಗೊಂಬಂದು ಜನಗಳಿಗೆ ತಲುಪಿಸೋ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ.